ಜಲಸಂಪನ್ಮೂಲ ಸಚಿವ ಡಿಕೆ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಏನು ಕಡಿದು ಗುಡ್ಡೆ ಹಾಕಿದ್ದೀರಿ ಅಂತ ಹೇಳಿ ನೋಡೇ ಬಿಡೋಣ. ಜಲಸಂಪನ್ಮೂಲ ಸಚಿವ ಡಿಕೆ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿ. ರಾಜ್ಯದಲ್ಲಿ ಏನ್ ಕಡಿದು ಗುಡ್ಡೆ ಹಾಕಿದ್ದೀರಿ ಹೇಳಿ ನೋಡೋಣ. ಮೋದಿ ವಿರುದ್ಧ ಮಾತನಾಡುವುದೊಂದೇ ಡಿಕೆ ಅವರ ಫ್ಯಾಷನ್ ಆಗಿದೆ. ಕೃಷ್ಣ ಮತ್ತು ಮಹದಾಯಿ ಯೋಜನೆಯಲ್ಲಿ ಡಿಕೆ ಪಾತ್ರ ಶೂನ್ಯ. ಡಿಸಿಎಂನಿಂದ ರಾಜ್ಯಕ್ಕೆ ಏನೇನೂ ಲಾಭವಿಲ್ಲ ಎಂದಿರುವಂತಹ ವಿಜಯೇಂದ್ರ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಂದೇ ರಾಜ್ಯಕ್ಕೆ ಪರಿಹಾರ. ಡಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಬಿವೈ ವಿಜಯೇಂದ್ರ. ಎಸ್ ವೀಕ್ಷಕರೇ, ಬಿವೈ ವಿಜಯೇಂದ್ರ ಅವರು ಡಿಕೆ ಶಿವಕುಮಾರ್ ಮೇಲೆ ಹರಿಹಾಯ್ದಿದ್ದಾರೆ. ಇದೇನು ಎಂದೂ ಕಂಡು ಕೇಳರಿಯದ ಮಾತು ಅಂತೇನು ಅಲ್ವೇ ಅಲ್ಲ. ಎಲ್ಲ ಆಗ್ತಾ ಇರ್ತವೆ. ರಾಜಕೀಯ ಅಂತಂದ್ರೆ, ರಾಜಕಾರಣ ಅಂತಂದ್ರೆ ಇದೆಲ್ಲ ಕಾಮನ್. ಇದು ಬಿಹಾರದ ಜಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸದೃಢ ನಾಯಕತ್ವ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರು ಹೊಗಳು ಹಾಡಿದ್ರು. ಸೊ ವಿಧಾನ ವಿರೋಧ ಪಕ್ಷದ ನಾಯಕರು ಆಗಿರುವಂತಹ ಅಶೋಕ್ ಅವರು ಕೂಡ ಅದರ ಬಗ್ಗೆ ಸಂಭ್ರಮಾಚರಣೆಯಿಂದ ಮಾತನಾಡಿದ್ರು. ಆದರೆ ಈ ಸಂಭ್ರಮಾಚರಣೆಯ ವಿಚಾರ ಈಗ ನಾನು ಮಾತಾಡ್ತಾ ಇಲ್ಲ. ಅದರ ಬದಲಿಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಹರಿಹಾಯ್ದಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಯಾವ ರೀತಿಯಾಗಿ ಅಂತಂದ್ರೆ, ನೀವೇನು ಕಟ್ಟೆ ಹಾಕಿದ್ದೀರಾ, ಕಡಿದು ಗುಡ್ಡೆ ಹಾಕಿದ್ದೀರಾ ತೋರಿಸಿ ಅಂತ ಹೇಳಿ ಪಾಯಿಂಟ್ ಅನ್ನ ಮಾಡಿರುವಂಥದ್ದು. ರಾಜ್ಯದ ಎಲ್ಲ ಕಡೆಗೆ ಏನೇನು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ನೀವೇನು ಕಡಿದು ಗುಡ್ಡೆ ಹಾಕಿದ್ದೀರಾ ಅನ್ನೋದನ್ನು ಹೇಳಿ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರು ಡಿಕೆ ಶಿವಕುಮಾರ್ ಅವರಿಗೆ ಹೇದುಸಿರಿನಲ್ಲಿ ಮಾತನಾಡ್ತಾ ಇರುವಂಥದ್ದು. ಜಲಸಂಪನ್ಮೂಲ ಸಚಿವ ಡಿಕೆ ವಿರುದ್ಧ ಬಿವೈ ವಿಜಯೇಂದ್ರ ಕಿಡಿಕಾರಿರುವಂಥದ್ದು. ರಾಜ್ಯದಲ್ಲಿ ಏನು ಕಡಿದು ಗುಡ್ಡೆ ಹಾಕಿದ್ದೀರಿ ಹೇಳಿ ನೋಡೋಣ. ಮೋದಿ ವಿರುದ್ಧ ಮಾತನಾಡೋದೊಂದೇ ಅವರ ಫ್ಯಾಷನ್ ಆಗಿಬಿಟ್ಟಿದೆ. ಕೃಷ್ಣ ಮತ್ತು ಮಹದಾಯಿ ಯೋಜನೆಯಲ್ಲಿ ಡಿಕೆ ಪಾತ್ರ ಶೂನ್ಯವಾಗಿದೆ. ಡಿಸಿಎಂನಿಂದ ರಾಜ್ಯಕ್ಕೆ ಏನೇನು ಲಾಭವಿಲ್ಲ ಅಂತ ಹೇಳಿ ವಿಜಯೇಂದ್ರ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಅವ್ರ ಸೀಟ್ ಸ್ವಲ್ಪ ಗಟ್ಟಿ ಆದ್ಮೇಲೆ ಮಾತು ಜೋರಾಗ್ತಿದ್ಯಾ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡ್ತಾ ಇದ್ದಾರೆ ಅಷ್ಟೇ. ಕಾಂಗ್ರೆಸ್ ಮುಕ್ತ ಕರ್ನಾಟಕ ಒಂದೇ ರಾಜ್ಯಕ್ಕೆ ಪರಿಹಾರ. ಡಿಕೆ ವಿರುದ್ಧ ಆಕ್ರೋಶವನ್ನ ಈ ರೀತಿಯಾಗಿ ಹೊರಹಾಕಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಸೀಟನ್ನ ಭದ್ರ ಮಾಡ್ಕೊಂಡು ಅಥವಾ ಸೀಟಲ್ಲಿ ಕುತ್ಕೊಂಡು ರಾಜ್ಯಾಧ್ಯಕ್ಷ ಸ್ಥಾನ 5 ವರ್ಷ ಹೇಳಿದ್ದಾರೆ ಹೈಕಮಾಂಡು ಅಂತ ಹೇಳಿದ್ಮೇಲೆ ಏನಾದರೂ ಬಿವೈ ವಿಜಯೇಂದ್ರ ಅವರು ವಾಯ್ಸ್ ರೈಸ್ ಮಾಡ್ತಿದ್ದಾರಾ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.